ಸದಾ ಹಚ್ಚ ಹಸಿರಿನಿಂದ ಕೂಡಿರುವ ಕಾಫಿ ನಾಡಿನಲ್ಲಿ ತಮ್ಮದೇ ಆದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ನೀಡುವ ಮೂಲಕ ಹೆಸರುವಾಸಿಯಾಗಿರುವ ರೋಟರಿ ಸಂಸ್ಥೆಯು ನಗರದ ಗಾಂಧಿನಗರ ಪಾರ್ಕ್ ಅನ್ನು ದತ್ತು ಪಡೆದು ಹಲವು ಜಾತಿಯ ಸಸಿಗಳನ್ನು ನೆಡುವ ಮೂಲಕ ಪಾರ್ಕ್ನ ಅಭಿವೃದ್ಧಿಗೆ ಮೊದಲ ಹೆಜ್ಜೆಯನ್ನ ಇಟ್ಟಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮುಖ್ಯ ನ್ಯಾಯಾಧೀಶರಾದ ಶ್ರೀ ಹನುಮಂತಪ್ಪನವರು, ಹಾಗೆಯೇ ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್, ರೋಟರಿ ಸಂಸ್ಥೆಯ ಎಲ್ಲಾ ಸದಸ್ಯರುಗಳು, ಒನ್ ಅರ್ತ್ ಸಂಸ್ಥೆಯ ಪದಾಧಿಕಾರಿಗಳು ಗಿಡವನ್ನ ನೆಡುವ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ತುಂಬಾ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಪರಿಸರ ದಿನಾಚರಣೆಯನ್ನ ಬೇರೆ ಕಡೆನೂ ಆಚರಣೆ ಮಾಡಿರ್ತಕ್ಕಂಥ ನೋಡಿದೀವಿ, ಗಿಡಗಳನ್ನು ನೆಡ್ತಕ್ಕಂಥದ್ದು. ಆದರೆ ದತ್ತು ಸ್ವೀಕಾರ ಮಾಡಿಕೊಂಡು ಅವುಗಳನ್ನು ನಾವು ಕಂಟಿನ್ಯೂಸ್ ಆಗಿ ಈ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಆಮ್ಲಜನಕ ಸಪ್ಲೈ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಖುಷಿ ಅನ್ನಿಸ್ತಾ ಇದೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚಿಗೆ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ತುಂಬ ಖುಷಿಯಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಒಂದು ಸಮಾಜವನ್ನು ಕಟ್ಟಬೇಕು ಅಂತಂದರೆ, ಅಥವಾ ಆ ಸಮಾಜದ ಅಭಿವೃದ್ಧಿ ಆಗಿದೆ ಯಾವ ಮಟ್ಟದಲ್ಲಿ ಇದೆ ಅಂತಂದರೆ, ಆ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಯಾವ ರೀತಿ ಇದೆ, ಅವರ ಪ್ರಗತಿ ಯಾವ ರೀತಿ ಇದೆ, ಆ ಬೇಸ್ ಮೇಲೆ ನಾವು ಅಸೆಸ್ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಒಂದು ಮರವನ್ನು, ನದಿಯನ್ನು, ಪರಿಸರವನ್ನು ನಾವು ಮಹಿಳೆಗೆ ಹೋಲಿಕೆ ಮಾಡಿ ಹೇಳ್ತೀವಿ. ಮೇಡಮ್ ಅವರು ಆಗ್ಲೇ ಅಲ್ಲಿ ಒಂದು ಗಿಡವನ್ನು ಇಡ್ತಾ ಅದಕ್ಕೊಂದು ನದಿಯ ಹೆಸರನ್ನು ಸಹ ನಾವು ಇಟ್ಟರು, ಸರಾಯು ಅಂತಕ್ಕಂಥ ಹೆಸರನ್ನು ಇಟ್ಟರು. ಅಂದರೆ ಈ ಪರಿಸರ ಇದ್ದರೆ ಮಾತ್ರನೇ ಇಡೀ ಜೀವ ಸಂಕಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸಣ್ಣದಾಗಿರ್ತಕ್ಕಂಥ ಇರುವೆಯಿಂದ ಹಿಡಿದು ದೊಡ್ಡ ತಿಮಿಂಗಲದವರೆಗೂ ಕೂಡ, ಆನೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಪರಿಸರದಲ್ಲಿ ಇರ್ತಕ್ಕಂತಹ ಪಂಚಭೂತಗಳಿಂದ ಬರ್ತಾ ಇರ್ತಕ್ಕಂಥದ್ದನ್ನೇ ಬಳಸ್ಕೊಂಡೇ ಉಳಿಬೇಕಾಗ್ತದೆ. ಇಲ್ಲಿ ನಾವೇನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಕೋಟಿ ಹಣ ಕೊಟ್ಟರು ನಾವು ನೀರನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಮಣ್ಣು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಪರಿಸರ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನ ಕೊಡ್ತಾ ಇದೆ. ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಮ್ಮ ಪರಿಸರನ ನಾವು ಸ್ವಚ್ಛವಾಗಿಟ್ಕೋಬೇಕು, ನಾವು ದೇಶ ಪ್ರೇಮಿಗಳಾಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನೀನು ಓದಿ ವಿದ್ಯಾವಂತ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ದೇಶದ್ರೋಹಿ ಮಾತ್ರ ಆಗಬೇಡ ಅಂತ ನಮ್ಮ ತಂದೆ ಮಾಸ್ಟ್ರು ನನಗೆ ಒಂದು ಒಳ್ಳೆಯ ಉತ್ತಮ ಶಿಕ್ಷಣನ ಕೊಟ್ಟಿದ್ದಾರೆ ಅಂತ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತೀನಿ. ಅವರು ಅವತ್ತು ಕೊಟ್ಟಿದ್ದ ಶಿಕ್ಷಣ ನನಗೊಂದು ಸಮಾಜಮುಖಿ ಸೇವೆನ, ಸಮಾಜಮುಖಿ ಚಿಂತನೆನ ಮಾಡಲಿಕ್ಕೆ ಒಂದು ಅವಕಾಶನ ನನಗೆ ಅವರು ದೊರಕಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ತಾಯಂದಿರು ನಮ್ಮ ಮಕ್ಕಳ ಹತ್ರ ಗಿಡಗಳು ಹಾಕ್ಸಿ ಅವಕ್ಕೆ ಒಂದು ಹೆಸರು ಇಡೋದ್ರಿಂದ ಅವು ದೇಶ ಪ್ರೇಮಿಗಳು ಆಗ್ತಾರೆ, ಪರಿಸರ ಪ್ರೇಮಿಗಳು ಆಗ್ತಾರೆ. ಇದು ನನ್ನ ಗಿಡ ನಾನು ಚೆನ್ನಾಗಿ ಬೆಳೆಸ್ಬೇಕು ಅನ್ನೋ ಒಂದು ಆಸೆನ ಅವರು ಇಟ್ಕೊಂತಾರೆ. ಹಂಗಾಗಿ ನಾವು ದೊಡ್ಡವರಿಗೆ ತಿಳುವಳಿಕೆ ಇದೆ ಪರಿಸರ ಹೆಂಗೆ ಇಟ್ಕೋಬೇಕು ಅಂತ, ಮುಂದಿನ ಜನ್ರೇಷನ್ಗೆ ಮಕ್ಕಳಿಗೆ ತಿಳುವಳಿಕೆನ ನಾವು ಕೊಡಬೇಕಾಗಿದೆ. ಹಾಗಾಗಿ ಇದು ನನ್ನ ಗಿಡ ಅಂದಾಗ ಅವನು ನೀರು ಗೊಬ್ಬರ ಹಾಕಿ ಅದನ್ನು ಬೆಳೆಸೋ ಪ್ರಯತ್ನದಲ್ಲಿ ಅವನಿರೋದ್ರಿಂದ ಅವನು ಅವರ ಸ್ನೇಹಿತರಿಗೆ ಮತ್ತು ಅವರ ಅಕ್ಕ ತಮ್ಮ ಅಣ್ಣ ತಮ್ಮರಿಗೆ ಅದ್ರದ್ದು ಪರಿಚಯ ಮಾಡಿಕೊಟ್ಟು ಖುಷಿ ಪಡ್ತಕ್ಕಂಥದ್ದನ್ನ ನಾವು ನೋಡಬೇಕಾಗಿದೆ. ತಮಗೆಲ್ಲ ತಿಳಿದಿರ್ತಕ್ಕಂಥ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಪರಿಸರ ಅಸಮತೋಲನ ಆಗ್ತಿರ್ತಕ್ಕಂಥದ್ದು ತಮಗೆಲ್ಲರೂ ತಿಳಿದಿರ್ತಕ್ಕಂಥ ಸಂಗತಿ. ಸೊ ಈ ಪರಿಸರ ಅಸಮತೋಲನವನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಅರಣ್ಯ ಇಲಾಖೆ ಹಿಂದಿನಿಂದಲೂ ಕೂಡ ಕಾರ್ಯಪ್ರವೃತ್ತವಾಗಿ ಈ ಅರಣ್ಯೀಕರಣವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾಯಿದೆ. ಸೊ ಇದು ಪ್ರತಿ ವರ್ಷವೂ ಕೂಡ ನಾವು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಶಾಲಾ ಕಾಲೇಜುಗಳಿಗೆ ಮತ್ತು ಇತರ ಆಸಕ್ತ ಸಾರ್ವಜನಿಕರಿಗೆ ಸಸಿಗಳನ್ನು ವಿತರಣೆ ಮಾಡಿ ಅವರು ಎಲ್ಲಿ ಸಸಿಗಳನ್ನು ನೆಡಲಿಕ್ಕೆ ಅನುಕೂಲ ಇದೆ ಅಂಥ ಸ್ಥಳಗಳಲ್ಲಿ ಸಸಿಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರ ಅಂಗವಾಗಿ ಇವತ್ತು ಇಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ರೋಟರಿ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರೇ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ನಿಮ್ಮ ಒಂದೊಂದು ಮನೆಯವರು ಒಂದೊಂದು ಗಿಡನ ಅಡಾಪ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಎಂಡ್ ಆಫ್ ದ ಇಯರ್ ಬೇಕಿರೋ ಒಂದು ಕಾಂಪಿಟೇಷನ್ ಇಡಿ, ಯಾರ್ದು ಪ್ಲಾಂಟ್ ಹೆಲ್ದಿ ಆಗಿದೆ ಅಂತ ಹೇಳಿ. ಇದೊಂದು ಸಜೆಷನ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ದ ರೋಟರಿ ಫಾರ್ ಇನ್ಕ್ಲೂಡಿಂಗ್ ಅಸ್ ಆಲ್ಸೋ ಇನ್ ದಿಸ್. ತುಂಬ ಸಂತೋಷ ಆಗ್ತಾಯಿದೆ. ನಾನು ಹೇಳೋದು, ನಾವೆಲ್ಲರೂ ಒಂದು ಹಸಿರು ಯೋಧರಾಗೋಣ. ಒಂದು ನಮಗೆ ಮಲೆನಾಡೋರಿಗೆ ಗಿಡ ಹಾಕೋದು ಇದೆಲ್ಲ ನಮ್ಮದು ಒಂದು ದಿನನಿತ್ಯ ಜೀವನದಲ್ಲಿ ಹಾಸು ಹೊಕ್ಕಾಗಿರೋ ಭಾಗ ಇದು. ಆದ್ರೂ ಇವಾಗಿನ ಪರಿಸ್ಥಿತಿಲಿ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ.
ಮುಂದೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಆಮ್ಲಜನಕ ನೀರು ಎಲ್ಲ ಬೇಕಾಗಿರೋದ್ರಿಂದ ಸೊ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ನಾನು ಈ ಮಾತು ಮುಗಿಸ್ತೀನಿ. ಸಂಘ ಸಂಸ್ಥೆಗಳಿಗೆ ಸೇರ್ಕೊಳ್ಳಿ, ಯಾಕಂದರೆ ನಾವು ಒಬ್ಬರೇ ಯಾರು ಈ ಥರದ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ವರ್ಷದಲ್ಲಿ ಈ ಥರದ್ದು ನಾವೊಂದು ಫೀಸ್ ಕೊಡ್ತೀವಿ, ಆ ಫೀಸಲ್ಲಿ ಈ ಥರದ್ದು ಸೇವಾ ಕಾರ್ಯಗಳು ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ಬೋದು. ಆ ಸಂಘ ಸಂಸ್ಥೆಗಳಿಗೆ ಸೇರಿದರೆ ಮಾತ್ರ, ಯಾಕಂದರೆ ನಾವು ಒಬ್ಬೊಬ್ಬರೇ ಯಾವುದೇ ಈ ಥರದ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಿತ್. ನಾನು ರೋಟರಿ ಕ್ಲಬ್ ಚಿಕ್ಕಮಗಳೂರಿನ ಈ ವರ್ಷದ ಅಧ್ಯಕ್ಷ. ಇವತ್ತು ನಾವಿಲ್ಲಿ ನಗರದ ಗಾಂಧಿನಗರದ ಒಂದು ಉದ್ಯಾನವನ ಪಾರ್ಕ್ನ ಅಡಾಪ್ಟ್ ಮಾಡಿಕೊಂಡು ಅದರ ಇನಾಗ್ರೇಷನ್ ಮಾಡಿದ್ವಿ ಇವತ್ತು. ಸೊ ರೋಟರಿ ಕ್ಲಬ್ ಮತ್ತು ಒನ್ ಅರ್ತ್ ಟ್ರಸ್ಟ್ ಈ ಎರಡು ಆರ್ಗನೈಸೇಷನ್ಗಳು ಈ ಪಾರ್ಕನ್ನು ನಗರಸಭೆಯಿಂದ ದತ್ತು ಪಡೆದು ಇದನ್ನು ಡೆವಲಪ್ ಮಾಡಿ ಮತ್ತು ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಸಾಂಕೇತಿಕವಾಗಿ ಅದು ಗಿಡಗಳನ್ನ ನಾವು ನೆಟ್ಟು ಇನಾಗ್ರೇಷನ್ ಪ್ರೋಗ್ರಾಮ್ ಅಂತ ಇವತ್ತು ಇಟ್ಕೊಂಡಿದ್ವಿ. ಸೊ ಸಕ್ಸಸ್ಫುಲ್ ಆಗಿ ನಡೆದಿದೆ ಈ ಪ್ರೋಗ್ರಾಮು. ಸೊ ನಮಗೆ ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ಪ್ರೌಡ್ ಮೂಮೆಂಟ್ ನಮ್ಗೆ ಏನು ಅಂದರೆ, ನಮ್ಮದು ಜೀವನ್ ಸಂಧ್ಯಾ ಕದ್ರಿ ಮಿದ್ರಿಲಿ ಇದೆ, ನಮ್ಮದು ರೋಟ್ರಿ ನಡ್ಸ್ಕೊಂಡು ಬರ್ತಾ ಇರೋದು. ಸೊ ಕಣ್ಣಿನ ಆಸ್ಪತ್ರೆ ಮತ್ತು ಜೀವನ್ ಸಂಧ್ಯಾ ಓಲ್ಡ್ ಏಜ್ ಹೋಮ್ ನಾವು ನಡೆಸ್ತಾ ಇದ್ದೀವಿ. ಸೊ ಅದೇ ಥರ ಈ ಪಾರ್ಕ್ ಕೂಡ ಈಗ ರೋಟ್ರಿ ಮತ್ತು ಒನ್ ಅರ್ತ್ ಅವ್ರು ಅಡಾಪ್ಟ್ ಮಾಡ್ಕೊಂಡ್ರಿಂದ ಇದು ನಮಗೊಂದು ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಆಗುತ್ತೆ ಅನ್ನೋದೊಂದು ನಮಗೆ ಸಂತೋಷ ವಿಷಯ, ಖುಷಿ ವಿಷಯ. ಸೊ ಅದನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು. ಮಿಯಾವಾಕಿ ಕಾಡಿನ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ಒಂದು ಗಿಡ ಒಂದು ಮರ ಆಗೋದಕ್ಕೆ ಹೇಗೆ 5 ರಿಂದ 6 ವರ್ಷ ತಗೊಳುತ್ತೆ. ನಾವು ಒತ್ತೊತ್ತಾಗಿ ಗಿಡಗಳನ್ನು ಬೆಳೆಸೋದ್ರಿಂದ ಎರಡು ವರ್ಷದಲ್ಲಿ ಅದು 6 ವರ್ಷದ್ದು ಏನು ಬೆಳವಣಿಗೆ ಬರುತ್ತೋ ಅದು ಇಲ್ಲಿಗೆ ಬರುತ್ತದೆ. ಈ ಪಾರ್ಕ್ ಕಂಪ್ಲೀಟ್ಲಿ ಬ್ಯಾರನ್ ಆಗಿತ್ತು. ಈಗ ನೀವು 3-4 ವರ್ಷದಲ್ಲಿ ಇಲ್ಲಿ ಪೂರ್ತಿ ಎಕಾಲಜಿ ಚೇಂಜ್ ಆಗುತ್ತೆ, ಹಕ್ಕಿಗಳು ಪಕ್ಷಿಗಳು ಬರೋಕ್ಕೂ ಅವಕಾಶ ಆಗುತ್ತೆ. ಇಲ್ಲಿ 39 ಗಿಡ ಮಿಯಾವಾಕಿಯಲ್ಲಿ ಬರ್ತದೆ. ಅದಲ್ಲದೆ ಟೋಟಲ್ 20 ಗಿಡಗಳನ್ನು ನಾವು ಈ ಪಾರ್ಕಲ್ಲಿ ಪ್ಲಾಂಟ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಇಲ್ಲಿ ವಾಟರ್ ಪರ್ಕ್ಯುಲೇಷನ್ ಮಾಡ್ತಾ ಇದ್ದೀವಿ. ಹಿಂದೆ ಈ ಪಾರ್ಕಲ್ಲಿ 2 ರಿಂದ 2.5 ಅಡಿ ನೀರು ನಿಲ್ತಾ ಇತ್ತು, ಸೊಳ್ಳೆಗಳು ಮತ್ತು ಬೇರೆ ಕಾಯಿಲೆಗಳು ಹರಡಕ್ಕೆ ಇದಾಗ್ತಾ ಇತ್ತು. ಅದನ್ನು ನಾವು 2 ಡಿಗ್ರಿ ಇನ್ಕ್ಲೈನಲ್ಲಿ ತೆಗೆದುಬಿಟ್ಟು ಆ ಪೂರ್ತಿ ವಾಟರ್ ಪರ್ಕ್ಯುಲೇಟ್ ಆಗಿ ಈ ಸುತ್ತಮುತ್ತ ಜಲಮರುಪೂರ್ಣ ಆಗೋಕ್ಕೆ ಕ್ರಿಯೇಟ್ ಮಾಡಿದ್ದೀವಿ. ನಾನು ರೋಟರಿ ಕ್ಲಬ್ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಹಾಗೂ ನೆಕ್ಸ್ಟ್ ಫ್ಯೂಚರ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಸಂಸ್ಥೆ ಹಾಗೂ ಒನ್ ಅರ್ತ್ ಟ್ರಸ್ಟ್ ವತಿಯಿಂದ ಈ ಪಾರ್ಕನ್ನು ದತ್ತು ಪಡೆದು ಸದ್ಯಕ್ಕೆ ಗಿಡಗಳು ನೆಟ್ಟಿ ಅಭಿವೃದ್ಧಿಪಡಿಸಿದ್ದೇವೆ. ನೆಕ್ಸ್ಟ್ ಫ್ಯೂಚರ್ ಡೇಸಲ್ಲಿ ಇಲ್ಲಿ ಬೇಕಾಗಿರುವಂಥ ಹಿರಿಯರಿಗೆ, ನಾಗರಿಕರಿಗೆ ವ್ಯಾಯಾಮ ಮಾಡಲು ಹಾಗೂ ಮಕ್ಕಳಿಗೆ ಆಟ ಆಡಲು ಉಪಕರಣಗಳನ್ನು ಅಳವಡಿಸ್ತೇವೆ. ಹಾಗೆ ಪ್ರತಿ ವರ್ಷ ಮೇಂಟೈನ್ ಮಾಡ್ಕೊಂಡು ನಮ್ಮ ಸಂಸ್ಥೆಯಿಂದ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಮೇಂಟೈನ್ ಮಾಡ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡಿ ನಮ್ಮ ಸಂಸ್ಥೆ ಹಾಗೂ ಇಲ್ಲಿರೋ ಸ್ಥಳೀಯ ಜನತೆಯೊಂದಿಗೆ ಕೈಗೂಡಿಸಿ ಈ ಪಾರ್ಕನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನಾವು ಚಿಕ್ಕಮಗಳೂರು ಜಿಲ್ಲೆಯ ಒನ್ ಅರ್ತ್ ಅಂತೇಳಿ ಒಂದು ಸಂಸ್ಥೆ ಇದೆ, ಒನ್ ಅರ್ತ್ ಟ್ರಸ್ಟ್ ಚಿಕ್ಕಮಗಳೂರು ಮತ್ತು ರೋಟರಿ ಕ್ಲಬ್ ಚಿಕ್ಕಮಗಳೂರು ಅಂತೇಳಿ. ಇವೆರಡೂ ಸಂಸ್ಥೆಗಳು ಕಳೆದ 4-5 ತಿಂಗಳಿಂದ ನಮ್ಮ ನಗರಸಭೆ ಇಲ್ಲಿಂದ ಒಂದು ನಗರದಲ್ಲಿರುವಂಥ ಒಂದು ಪಾರ್ಕನ್ನು ದತ್ತು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕಾರ್ಯನಿರತವಾಗಿದ್ದೀವಿ. ಇದಕ್ಕೆ ಅಂತೇಳಿ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಸೊ ಇದೊಂದು ನಗರ ಹಸಿರೀಕರಣಕ್ಕೆ ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೀವಿ ಈ ನಿಟ್ಟಿನಲ್ಲಿ. ಸೊ ಇವತ್ತು ಅದರ ಒಂದು ಭಾಗವಾಗಿ ಈ ಪಾರ್ಕ್ನಲ್ಲಿ ಒಂದಷ್ಟು ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಮತ್ತು ನ್ಯಾಯಾಧೀಶರಾದಂತಹ ಶ್ರೀ ಹನುಮಂತಪ್ಪರವರು ನಮ್ಮ ಜೊತೆ ಜಾಯ್ನ್ ಆಗಿದ್ದರು. ಹಾಗೂ ರೋಟರಿ ಕ್ಲಬ್ನಿಂದ ಮತ್ತು ನಗರಸಭೆ ಕಡೆಯಿಂದ ಅವರ ಅಧ್ಯಕ್ಷರು ಬಂದಿದ್ದರು. ಸೊ ಎಲ್ಲ ಸದಸ್ಯರುಗಳು ಇದರಲ್ಲಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ನೀಡಿದ್ದಾರೆ. ಇಡೀ ಚಿಕ್ಕಮಗಳೂರಿನಲ್ಲಿ ಆಜಾದ್ ಪಾರ್ಕ್ ಬಿಟ್ಟರೆ ಸೆಕೆಂಡ್ ಒನ್ ಯಾವ್ದಾದ್ರು ಸಂಸ್ಥೆಗಳು ದತ್ತು ತಗೊಂಡಿದ್ರೆ ಅದು ನಮ್ಮ ಈ ಗಾಂಧಿನಗರದ ಒಂದು ಪಾರ್ಕೇ ಆಗಿರುತ್ತೆ ಅಂತ ಹೇಳ್ತಾ ಇದಕ್ಕೆ ಎಲ್ಲರ ಸಹಕಾರ ಸಿಕ್ತು ಇವತ್ತು. ಇದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಿರಿಯರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಒಂದು ಪಾರ್ಕ್ನ ನಾವೆಲ್ಲ ಸೇರಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇದನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ಅವ್ರ ಮೇಲೆ ನಾನು ಬಿಡ್ತಾ ಇದ್ದೇನೆ. ಸೊ ಇದಕ್ಕೆ ನಾವು ಕೂಡ ಇರ್ತೀವಿ, ನಮ್ಮ ಜೊತೆಗೆ ನಮ್ಮ ರೋಟರಿ ಸಂಸ್ಥೆಗಳು ಕೂಡ ಕೈ ಜೋಡಿಸಿದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಪಾರ್ಕ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಳ್ತಾ ಹೋದ್ರೆ ಅದಕ್ಕಿಂತಲೂ ಇನ್ನೊಂದು ಹೆಚ್ಚಿಗೆ ನಾವಿನ್ನೇನು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವರ ಸಹಕಾರ ಇದಕ್ಕಿದ್ರೆ ಸಾಕು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.